ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯ 2026ರ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 3 ಅಂದರೆ ಇಂದು ನಡೆದಂತಹ ನಿಮ್ಮ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಕೀ ಆನ್ಸರ್ಸನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇದ್ದೀವಿ ಮಕ್ಕಳ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದ್ಸರಿ ಕೀ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಬಹಳ ಈಸಿ ಇತ್ತು ಮಕ್ಕಳ. ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿ ಮಾಡಿರ್ತೀರಾ, 80 ತೊಗೊಂಡಿರ್ತೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಮೇನ್ 4 alternatives are given for each of the following questions are incomplete statement. Choose the correct alternative and write the complete answer along with its letter of alphabet. First question, choose the appropriate question tag for the following statement. ಕೀರ್ತಿ ಆ್ಯಂಡ್ ಪ್ರೀತಿ ಆರ್ ಗುಡ್ ಫ್ರೆಂಡ್ಸ್. ಸೊ ಅದಕ್ಕೆ ಕರೆಕ್ಟಾಗಿರುವ ಕ್ವಶನ್ ಟ್ಯಾಗ್ ಅರಂಟ್ ದೇ ಆಗಿರ್ತದೆ ಮಕ್ಕಳ. ಇಲ್ಲಿ ಕೊಟ್ಟಿರೋ 4 ಆಪ್ಷನಲ್ಲಿ ಆಪ್ಷನ್ ಬಿ ನಲ್ಲಿರುವಂತಹ ಅರಂಟ್ ದೇ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಸೊ ಈ ಇನ್ಫಿನಿಟಿವನ್ನು ಚೂಸ್ ಮಾಡಬೇಕು. ಅಮೇರಿಕನ್ಸ್ ಆರ್ ಗುಡ್ ಪೀಪಲ್ ಆ್ಯಂಡ್ ದಟ್ ಈಸ್ ವೈ ಡಾನ್ ಅನ್ಸೆಲ್ಮೋ ಆ್ಯಸ್ ಅಗ್ರೀಡ್ ಟು ಸೆಲ್ ದ ಲ್ಯಾಂಡ್. ಸೊ ಇಲ್ಲಿ ಕರೆಕ್ಟಾಗಿರುವ ಇನ್ಫಿನಿಟಿ ಏನಾಗಿರ್ತದೆ, ಟು ಸೆಲ್ ಆಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಇಲ್ಲಿ ಟ್ರಾಫಿಕ್ ಪೊಲೀಸ್ ಮತ್ತು ಬಾಲೇಶ್ವರ್ ನಡುವೆ ನಡೆದಿರುವಂಥದ್ದು. ಟೇಕ್ ದ ಗರ್ಲ್ ಟು ಏರ್ ಆಯಿಲ್, ದರ್ ಈಸ್ ಎ ಹಾಸ್ಪಿಟಲ್ ಇಯರ್. ಸೊ ಅಲ್ಲಿ ಕರೆಕ್ಟಾಗಿರುವಂತಹ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಪ್ಪ ಅಂದರೆ ಗಿವಿಂಗ್ ಸಜೆಷನ್ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್. ಸೊ ಇಲ್ಲಿ ವಸಂತ್ ಮತ್ತು ವಿಶಾಲ್ ನಡುವೆ ನಡೆದಿರುವಂತಹ ಕನ್ವರ್ಸೇಷನ್. ವಿಶಾಲ್, ನೋ ಐ ಡಿಡ್ ನಾಟ್ ಅಟೆಂಡ್, ಇಫ್ ಐ ಹ್ಯಾಡ್ ಅಟೆಂಡ್ ಐ ವುಡ್ ಹ್ಯಾವ್ ಸ್ಕೋರ್ಡ್ ವೆಲ್. ಹಾಗಾಗಿ ವುಡ್ ಹ್ಯಾವ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಡೂ ಆಸ್ ಡಿರೆಕ್ಟೆಡ್. ಸೊ ಇಲ್ಲಿ 12 ಕ್ವಶನ್ಸ್ ಇದೆ. ಫಿಫ್ತ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆಸ್ 1 syllable? ಅಗ್ಲಿ, ಮ್ಯೂಟಿನಿ, ಡೆಕ್ ಆ್ಯಂಡ್ ಹೇಟೆಡ್ ಇದೆ. ಸೊ ಡೆಕ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೋ ದ್ಯಾಟನ್ನು ಬಳಸ್ಕೊಂಡು ನಾವು ಸೆಂಟೆನ್ಸನ್ನು ಮಾಡಬೇಕು. ದ ಮಿಲ್ಕ್ ಈಸ್ ವೆರಿ ಹಾಟ್, ದ ಚೈಲ್ಡ್ ಕೆನಾಟ್ ಡ್ರಿಂಕ್ ಇಟ್. ಸೊ ದ ಆನ್ಸರ್ ಈಸ್ ದ ಮಿಲ್ಕ್ ಈಸ್ ಸೋ ಹಾಟ್ ದಟ್ ದ ಚೈಲ್ಡ್ ಕೆನಾಟ್ ಡ್ರಿಂಕ್ ಇಟ್. Next question number 7, fill in the blank using the correct article. Ravi is dash MBA student. So Ravi is an MBA student. Agagi an is the correct article. Next 8th question, identify the part of speech of the underlined word. It is a costly ornament. So costly ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಹಾಗಾಗಿ ಅದು ಅಡ್ಜೆಕ್ಟಿವ್ಗೆ ಬಂದಿರುವಂತಹ ಒಂದು ವರ್ಡ್ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್ 9th question, fill in the blank using the appropriate link. ಬೋತ್ ಸಿ ವಿ ರಾಮನ್ ಡ್ಯಾಶ್ ವಿಕ್ರಮ್ ಸಾರಾಭಾಯಿ ಆರ್ ಗ್ರೇಟ್ ಸೈಂಟಿಸ್ಟ್ ಅಂತ ಇದೆ ಮಕ್ಕಳ. ಹಾಗಾಗಿ ಬೋತ್ ಸಿ ವಿ ರಾಮನ್ ಆ್ಯಂಡ್ ವಿಕ್ರಮ್ ಸಾರಾಭಾಯಿ ಆಗ್ತದೆ. ಹಾಗಾಗಿ ಆ್ಯಂಡ್ ಇಸ್ ದ ಕರೆಕ್ಟ್ ಲಿಂಕರ್. 10th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರಾಪ್ರಿಯೇಟ್ ಪ್ರಪೋಸಿಷನ್. ದೇರ್ ಹ್ಯಾಡ್ ಬೀನ್ ಎನ್ ಆಕ್ಸಿಡೆಂಟ್ ವೆನ್ ಸತೀಶ್ ವೆಂಟ್ ಫಾರ್ ಹೈಕಿಂಗ್ ಡ್ಯಾಶ್ ಇಸ್ ಫಾದರ್ ಆ್ಯಂಡ್ ಬ್ರದರ್. ಸೊ ಇಲ್ಲಿ ಪ್ರಪೋಸಿಷನ್ ಏನಾಗಿರ್ತದೆ ಮಕ್ಕಳ, ವಿತ್ ಆಗಿರ್ತದೆ. ಹಾಗಾಗಿ ಇಲ್ಲಿ ನೀವು ವಿತ್ ಅಂತ ಹೇಳಿ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. 11th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ವೆನ್ ಐ ವೆಂಟ್ ಟು ದ ಹಾಸ್ಪಿಟಲ್ ದ ಡಾಕ್ಟರ್ ಡ್ಯಾಶ್ ಆ್ಯನ್ ಓಲ್ಡ್ ವುಮನ್. ಸೊ ಬಿ ಪ್ಲಸ್ ಟ್ರೀಟ್ ಇದೆ. ಹಾಗಾಗಿ ವಾಸ್ ಟ್ರೀಟಿಂಗ್ ಆ್ಯನ್ ಓಲ್ಡ್ ವುಮನ್. ಹಾಗಾಗಿ ವಾಸ್ ಟ್ರೀಟಿಂಗ್ ಅಂತ ಹಾಗೆ ಆಗಬೇಕು. 12th ಕ್ವಶನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ದ ಚಿಲ್ಡ್ರನ್ ಶುಡ್ ಬಿ ಗಿವನ್ ಗುಡ್ ಡ್ಯಾಶ್ ಇದೆ. ಸೊ ಅಲ್ಲಿ ಎಜುಕೇಷನ್ ಆಗಬೇಕು, ಎಜುಕೇಟ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಜುಕೇಷನ್ ಅಂತ ಬರೆದಿದ್ರೆ ನಿಮಗೆ 1 ಅಂಕ ಸಿಗುತ್ತೆ. 13th ಕ್ವಶನ್, ಯೂಸ್ ದ ವರ್ಡ್ ಪ್ರೆಸೆಂಟ್ ಆ್ಯಸ್ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಸೊ ಯಾವುದೇ ಸೆಂಟೆನ್ಸ್ ಗ್ರಾಮ್ಯಾಟಿಕ್ ಆಗಿ ಬರೆದ್ರೆ 1 ಅಂಕ. ಐ ಪ್ರೆಸೆಂಟೆಡ್ ಅ ವಾಚ್ ಟು ಮೈ ಫಾದರ್. 14th ಕ್ವಶನ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇಂಟು ಪಾಸಿಟಿವ್ ಡಿಗ್ರಿ ಕೊಟ್ಟಿದ್ದಾರೆ. ಮುನೀಶ್ ಪ್ರೇಮ್ಚಂದ್ ಇಸ್ ಮೋರ್ ಪಾಪ್ಯುಲರ್ ದ್ಯಾನ್ ಎನಿ ಅದರ್ ರೈಟರ್ ಇನ್ ಹಿಂದಿ ಲಿಟ್ರೇಚರ್ ಇದೆ. ಸೊ ಅದಕ್ಕೆ ನಾವು ಪಾಸಿಟಿವ್ ಡಿಗ್ರಿಗೆ ಬರೀಬೇಕಾದ್ರೆ ನೋ ಅದರ್ ರೈಟರ್ ಈಸ್ ಎ ಪಾಪ್ಯುಲರ್ ಆ್ಯಸ್ ಮುನೀಶ್ ಪ್ರೇಮ್ಚಂದ್ರ ಇನ್ ಹಿಂದಿ ಲಿಟ್ರೇಚರ್ ಇಸ್ ದ ರೈಟ್ ಆನ್ಸರ್. 15th ಕ್ವಶನ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇಂಟು ಪ್ಯಾಸಿವ್ ವಾಯ್ಸ್. ದ ಪ್ರೆಸಿಡೆಂಟ್ ಡಿಸ್ಟ್ರಿಬ್ಯೂಟೆಡ್ ದ ಅವಾರ್ಡ್. ದ ಅವಾರ್ಡ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಪ್ರೆಸಿಡೆಂಟ್ ಇಸ್ ದ ಕರೆಕ್ಟ್ ಆನ್ಸರ್. Next 16th question, read the following conversation and change the underlined sentences into reported speech.
ಸೊ ಪ್ರಕಾಶ್ ಮತ್ತು ಜ್ಯೋತಿ ನಡುವೆ ನಡೆದಿರುವಂಥ ಕಾನ್ವರ್ಸೇಷನ್. ಹಾಯ್ ಜ್ಯೋತಿ, ಆರ್ ಯು ಗೋಯಿಂಗ್ ಟು ದ ಸ್ಕೂಲ್ ಟುಡೇ? Jyoti, I Prakash, yes, I am going. So Prakash asked Jyoti if she was going to school that day. So that is the correct reported speech. Next, third main, the following sentences has two errors. Edit the sentences and rewrite it in the answer book. So ಇಲ್ಲಿ ಎರಡು ಕ್ವಶನ್ಸ್ ಇದೆ, ಎರಡು ನೀವು ಐಡೆಂಟಿಫೈ ಮಾಡಬೇಕು. ಇಟ್ ಈಸ್ ದಿಸ್ ಬಾಯ್ ನೌ ಪಾಪ್ಯುಲರ್ ನೋನ್ ಆಸ್ ಸತೀಶ್ ಗುಜ್ರಾಲ್. ಸೊ ಆಡ್ವರ್ಬಿಯಲ್ ಮಿಸ್ಟೇಕಲ್ಲಿ ಪಾಪ್ಯುಲರ್ ಇದೆ, ಪಾಪ್ಯುಲರ್ಲಿ known as ಸತೀಶ್ ಗುಜ್ರಾಲ್ ಆಗಬೇಕು. ಕ್ಯಾಪಿಟಲ್ ಲೆಟರ್ ಶುಡ್ ಬಿ ಕರೆಕ್ಟೆಡ್. ಸೊ ಜಿ ಇದು ಕ್ಯಾಪಿಟಲ್ ಆಗಬೇಕು, ಹಾಗಾಗಿ ದಟ್ ಈಸ್ ದ ಒನ್. ನೆಕ್ಸ್ಟ್ ಫೋರ್ತ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2-3 sentences. 18th question, ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ಅನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್? ಸೊ ರಿಪೀಟೆಡ್ ಆಗಿರೋ ಕ್ವಶನ್ನೇ. ಅಮೇರಿಕನ್ ಸರ್ವೇಡ್ ದ ಲ್ಯಾಂಡ್ ಆ್ಯಂಡ್ ಫೌಂಡ್ ದಟ್ ಲ್ಯಾಂಡ್ ವಾಸ್ ಮೋರ್ ದ್ಯಾನ್ 8 acres. They offered double amount for the land. He rejected the offer and stick to the words what he had already quoted. This shows that he was man of principle. Next, 19th question, how did the 14th amendment of the USA Constitution and Mahatma Phule influences on Dr. B.R. Ambedkar? So when Dr. B.R. Ambedkar was in the USA, he was drawn to the 14th amendment of the Constitution of the USA, which gave freedom to the black Americans. He saw a parallel of the situation for the depressed classes in India. When he returned to India, he came to be greatly influenced by the life and work of Mahatma Phule, the votary of the classes, society and women's upliftment. Next, question number 20, how can you say that Anant was a multi-talented boy? So Anant was a multi-talented boy. He was the best table tennis player in the school and the fastest runner. He was learning to play the sitar and was already able to compose his own tune. Next, question number 21, scientists are more practical peoples in the world, justify. So according to the author, the scientists are the most practical people in the world. It is through the work of the scientists that we have medicines, electronics, new source of energy, modes of transport, the green revolution, new brands of the industry, from the defense to entertainment, antibiotics, biotechnology, synthetic fibers, genetic, forensic, diagnostic, etc. This proves that scientists are the most practical peoples in the world. Next, question number 22nd, how does the poet describe that the earth has an ocean of patience in the poem I Am the Land? When men own it, should at it, buy it, and the land does not lose patience. It remains calm and patient. It just looks back at them. When men plow it, plant life on it, grows fruits, grass and trees on it, the land lies patiently. When it is suffocated by the fence, it waits patiently. The land firmly says that the men cannot put a fence around the earth. Next, question number 23, the visit of Patil, the sub-inspector, was very helpful to Mohan's family, explain. Mr. Patil, the sub-inspector, came to Mohan's house to warn him about the police raid. He helped Mohan's family by taking away the cyclostyling machine from their house. ಅದಕ್ಕೆ ಆಪ್ಷನ್ ಕೊಟ್ಟು ಡಿಸ್ಕ್ರೈಬ್ ಡಿಕಿಡ್ ಆಲ್ಮೋಸ್ಟ್ ಪ್ರಿಪರೇಷನ್ ಫಾರ್ ಅವರ್ ವೆಂಚರ್ ಕೇಳಿದ್ದಾರೆ. ಸೊ ನೋಡಿ ಡಿಸ್ಪ್ಲೇ ಮೇಲೆ ಇದೆಯಲ್ಲ, ಅದು ಅಷ್ಟು ಆನ್ಸರ್ ಬರೆದಿದ್ರೆ 2 marks. ನೆಕ್ಸ್ಟ್, ಕ್ವಶನ್ ನಂಬರ್ 24, ಹನೀಫ್ ವಾಸ್ ಆಲ್ವೇಸ್ ಏಬಲ್ ಟು ಕೀಪ್ ಹಿಮ್ಸೆಲ್ಫ್ ಚಿಯರ್ಫುಲ್ ಥ್ರೂ ಔಟ್ ಹಿಸ್ ಲೈಫ್, ಡಿಸ್ಕ್ರೈಬ್ ಆರ್ ಹೌ ಡಿಡ್ ದ ಸೆಕೆಂಡ್ ಮಾನ್ಸ್ಟರ್ ಮೇಕ್ ವ್ಯಾಂಜಿಯಾ ಸಫರ್. ಸೊ ನೋಡಿ ಇದಿಷ್ಟಕ್ಕೂ ನೋಡಿ ಇದಿಷ್ಟು ಆನ್ಸರ್, ಇದಿಷ್ಟು ನಿಮಗೆ ಬರೆದಿದ್ರೆ ಸೊ ಇಲ್ಲಿ ಗೆಟ್ 2 marks. ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡಿ ಬರೆದಿರ್ತೀರಾ. ಆ್ಯಂಡ್ ನೆಕ್ಸ್ಟ್ 5th ಮೈನಿಗೆ ಬಂದರೆ 3 marks ಕ್ವಶನ್ಸ್ ಈಚ್. ಸೊ 2, ಹೌ ವಾಸ್ ಸ್ವಾಮಿ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ದ ಇಂಟೆನ್ಷನ್ ಆಫ್ ಹಿಸ್ ಫಾದರ್ ಟು ಪ್ರೂವ್ ಹಿಸ್ ಕರೇಜ್. ಆ್ಯಂಡ್ 26th ಕ್ವಶನ್, ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಸ್ ಪ್ಲೇಯರ್. ಸೊ ನೋಡಿ ಎರಡಕ್ಕೂ ಸಹ ಈಸಿ ಇದೆ ಆನ್ಸರ್, ಹೇಳಿದ್ದೇ ಬಂದಿದ್ದಾವೆ, ಹಾಗಾಗಿ ನೀವು ಬರೆದಿರ್ತೀರ ನೋಡಿ ಇದಿಷ್ಟು ಆನ್ಸರನ್ನು ಬರೆದಿರಬೇಕು. ನೆಕ್ಸ್ಟ್ 6th ಮೇನ್, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋಸ್. ಸೊ ಕ್ವಶನ್ ನಂಬರ್ 27, whom can I call? He asked quickly. Who does I refer? I refer Baleshwar Mishra. What did the listener answer? The listener answered to the call brother Dinesh. What happened after going to the place?
Dr. Anil Agarwal, the medical doctor there, seeing the extent of Roma's injuries, admitted her immediately to the ICU without any paperwork. Next, 28th question. What does the child stand between me and death? Who made this statement? Columbus made this statement. Who does the child refer? The child refers Pepe. When did the speaker say so? When the sailor rushed towards the Columbus to kill him, Pepe ran to the foot of the strain and stood with the arms to spread out and asked them to kill him first. Next question number 29. This is an idli pastime. You would do better to read and get some knowledge. Who is the speaker? Avatar Narayan athava Sati's father. Who does you refer? You does refer to Satish Gujral. Next, C answer. Drawing and painting is referred to here as an idli pastime. ಸೊ ಇದಿಷ್ಟನ್ನು ನೀವು ಬರೆದಿದ್ರೆ ನಿಮಗೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್ 30th ಕ್ವಶನ್. ವಿತ್ ಅ ಟೀ ಕಪ್ ಸರ್ಕಲಿಂಗ್ ರೌಂಡ್ ಮೀ ಲೈಕ್ ಅ ಪ್ಲಾನೆಟ್ಸ್ ಅರೌಂಡ್ ದ ಸನ್. ವಾಟ್ ಆರ್ ದ ಟೂ ಥಿಂಗ್ಸ್ ಕಂಪೇರ್ಡ್ ಇಯರ್? ಟೀ ಕಪ್ಸ್ ಆ್ಯಂಡ್ ಪ್ಲಾನೆಟ್ಸ್. ನೆಕ್ಸ್ಟ್, ವೈ ವುಡ್ ದ poet feel so? In space there is no gravitational force like on earth, so teacups would circle him like a planets around the sun. ವೇರ್ ಡಸ್ ದಿಸ್ ಹ್ಯಾಪನ್? ಇನ್ ಸ್ಪೇಸ್. ಸೊ ಇದಿಷ್ಟು ನೋಡಿ ಬರೆದಿರ್ತೀರ, ಈಸಿಯಾಗಿತ್ತು ಆರ್ ಸಿಗಳು ಸಹ. ನೆಕ್ಸ್ಟ್ ಪ್ರೊಫೈಲ್ ರೈಟಿಂಗ್ ಇದೆ. ಇಲ್ಲಿ ನೀವು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಪ್ರೊಫೈಲ್ ರೈಟಿಂಗನ್ನು ಕೇಳಿದ್ದಾರೆ. ಅವರ ಡೇಟ್ ಆಫ್ ಬರ್ತ್, ಪೇರೆಂಟ್ಸ್ ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ನೀವು ಸೆಂಟೆನ್ಸ್ ಮಾಡಿ ಬರೀಬೇಕು. ಪೂರ್ಣಚಂದ್ರ ತೇಜಸ್ವಿ ವಾಸ್ ಬಾರ್ನ್ ಆನ್ September 8th, 1938 in Kuppalli to his parents Kuvempu and Hemavati. He was married to Rajeshwari and was widely recognized by his pen name Pochante. A man of diverse talent. His professional life spanned various creative role including those of a writer, novelist, photographer. ಸೊ ಈ ರೀತಿ ನೀವು ಬರೆದ್ರೆ ನಿಮಗೆ 3 ಅಂಕ. ನೆಕ್ಸ್ಟ್, ಡೆವಲಪ್ ಅ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಇಲ್ಲಿ ನಮಗೆ ಇದನ್ನ ಕೊಟ್ಟಿದ್ದಾರೆ. ಇದ್ರದ್ದು ಮಾರಲನ್ನು ಬರೀರಿ. ಸೈಲೆನ್ಸ್ ಇಸ್ ಎ ಫೆನ್ಸ್ ಅರೌಂಡ್ ವಿಸ್ಡಮ್. ಸೊ ಈಸಿ ಇತ್ತು, ಬರೆದಿರ್ತೀರಾ. ನೆಕ್ಸ್ಟ್, ನಿಮಗೆ ಇಲ್ಲಿ ಒಂದು ಪಿಕ್ಚರ್ ರೈಟಿಂಗನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಪಿಕ್ಚರ್ ರೈಟಿಂಗನ್ನು ನೋಡಿದ್ರೆ ಅರ್ಥ ಆಗುತ್ತೆ ಮಕ್ಕಳ. ದಿಸ್ ಈಸ್ ದ ವೆರಿ ಬ್ಯೂಟಿಫುಲ್ ಪಿಕ್ಚರ್. ದಿಸ್ ಈಸ್ ದ ಪಿಕ್ಚರ್ ಆಫ್ ಅ ಸರ್ಕಸ್. ಸಮ್ ಆ್ಯನಿಮಲ್ಸ್ ಆರ್ ಆನ್ ದ ಗ್ರೌಂಡ್. ದೇ ಆರ್ ಶೋಯಿಂಗ್ ಸಮ್ ಅಟ್ರಾಕ್ಟಿವ್ ಸ್ಕಿಲ್ಸ್. ಸೊ ಈ ರೀತಿ ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್, ಕೋಡ್ ಫ್ರಮ್ ಮೆಮೊರಿ. ಸೊ ಸೇಮ್ ನಿಮಗೆ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬಾಯಿಂದ ಕೇಳಿದ್ದಾರೆ. ಸೊ ಬರೆದಿರ್ತೀರ, ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ 11th ಮೇನಿಗೆ ಬಂದರೆ ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ಇದೆ. ಇಲ್ಲಿ ಮಿಸ್ಟರ್ ರಾಮಕೃಷ್ಣ ಅವರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇ ಕ್ವಶನ್, ವಾಟ್ ಆರ್ ದ ಹಾಬೀಸ್ ಆಫ್ ಮಿಸ್ಟರ್ ರಾಮಕೃಷ್ಣ? ರಾಮಕೃಷ್ಣ ಹಾಬೀಸ್ ವರ್ ಗಾರ್ಡನಿಂಗ್, ಬೀ ಕೀಪಿಂಗ್ ಆ್ಯಂಡ್ ಕಾಯಿನ್ ಕಲೆಕ್ಷನ್. ನೆಕ್ಸ್ಟ್, ಬಿ ಕ್ವಶನ್, ಹೌ ಡು ಯು ಸೇ ದ್ಯಾಟ್ ಮಿಸ್ಟರ್ ರಾಮಕೃಷ್ಣ ಈಸ್ ಎನ್ ಐಡಿಯಲ್ ಜೆಂಟಲ್ಮ್ಯಾನ್ ಆಫ್ ಹಿಸ್ ನೈಬರ್ಸ್? So Ramakrishna is a very popular person in his locality because he is helpful and soft spoken. He is also the best gardener in the locality. He is not only a loving father but also an ideal gentleman among his neighbors. So ಇಷ್ಟು ಬರೆದ್ರೆ ನಿಮಗೆ ಸಾಕು. ಪ್ಯಾಸೇಜು ಸಹ ತುಂಬ ಚಿಕ್ಕದಾಗಿತ್ತು, ಬರೆದಿರ್ತೀರ ಮಕ್ಕಳ. ಆ್ಯಂಡ್ ನೆಕ್ಸ್ಟ್ ನಿಮಗೆ 12ನೇ ಮೇನಿಗೆ ಬಂದರೆ ನಿಮಗೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. 8 to 10 ಸೆಂಟೆನ್ಸಸ್ ಇದೆ. ಸೊ ಒಂದು ಸಮರೈಸ್ ದ ಪೋಯಮ್ ಆಫ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಸೊ ಅದು ಕೊಟ್ಟಿದ್ದಾರೆ. ಅಥವಾ ನಿಮಗೆ ಇದರಿಂದ ಸಾಂಗ್ ಆಫ್ ಇಂಡಿಯಾಯಿಂದ ಕ್ವಶನನ್ನು ಕೇಳಿದ್ದಾರೆ ಮಕ್ಕಳ. ಸೊ ಹಾಗಾಗಿ ನಿಮಗೆ 3 ಕ್ವಶನ್ಸು ಸಹ ಈಸಿ ಇತ್ತು, ಬರೆದಿರ್ತೀರ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ರೈಟ್ ಎನ್ ಎಸ್ಸೆ ಆನ್ ದ ಫಾಲೋಯಿಂಗ್ ಟಾಪಿಕ್ಸ್. ಸೊ ಒಂದು ಇಂಟರ್ನೆಟ್ ಬಗ್ಗೆ ಇತ್ತು. ಸೊ ಈ ರೀತಿ ನೀವು ಇಂಟರ್ನೆಟ್ ಬಗ್ಗೆ ಬರೆದಿದ್ರೆ ನಿಮಗೆ ಮಾರ್ಕ್ಸ್. ನೆಕ್ಸ್ಟ್ ಯೂಸಸ್ ಆಫ್ ಇಂಟರ್ನೆಟ್ ಅದೆಲ್ಲವನ್ನು ಬರೀರಿ. ಆ್ಯಂಡ್ ನೆಕ್ಸ್ಟ್ ಏರ್ ಪೊಲ್ಯೂಷನ್. ಸೊ ಆಲ್ರೆಡಿ ಹೇಳಿದ್ವಿ ಏರ್ ಪೊಲ್ಯೂಷನ್ ಕಂಪಲ್ಸರಿ ಇರೋದ್ರಿಂದ ಬರೆದಿರ್ತೀರ ನೋಡಿ. ಈ ರೀತಿ ಬರೆದಿದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಲಾಸ್ಟ್ ಲೆಟರ್ ರೈಟಿಂಗ್ ಇದೆ. ಇಮ್ಯಾಜಿನ್ ದಟ್ ಯು ಆರ್ ಪದ್ಮಲತಾ ರಿಸೈಡಿಂಗ್ ಅಟ್ ಡೋರ್ ನಂಬರ್ 32 ಕುಟೀರ 5th Cross 3rd Main ಕುವೆಂಪು ನಗರ ಮೈಸೂರು. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಆಸ್ಕಿಂಗ್ ಟು ವಿಸಿಟ್ ಅವರ್ ಪ್ಲೇಸ್ ಇನ್ ದ ವೆಕೇಷನ್, or write a letter to the editor of English Daily Mysore about the problem created by the vehicles parked on road near your house. ಸೊ ನೋಡಿ,
ತಂದೆಗೆ ಇದು ಫ್ರೆಂಡಿಗೆ ಬರಿಬೇಕಾದ್ರೆ ಫಸ್ಟ್ ನಿಮ್ಮ ಅಡ್ರೆಸ್ಸನ್ನು ಹಾಕಿ, ಇವತ್ತಿನ ಡೇಟ್ ಹಾಕಿ, ಡಿಯರ್ ಫ್ರೆಂಡ್ ಹಾಕಿ, ಐ ಆಮ್ ವೆರಿ ಫೈನ್ ವಿತ್ ಮೈ ಸ್ಟಡಿ ಆ್ಯಂಡ್ ಹೆಲ್ತ್ ಅವ್ರದ್ದು ಡೀಟೇಲನ್ನು ಬರೆದು ಇವರ್ ಲವ್ವಿಂಗ್ಲಿ ಅಂತ ಎಲ್ಲ ಹಾಕಿ ಇಷ್ಟು ಬರೆದ್ರೆ ಮಕ್ಕಳ ನಿಮಗೆ ಕಂಪ್ಲೀಟಾಗಿ 5 ಅಂಕಗಳು ಸಿಗ್ತದೆ. ಹಾಗಾಗಿ ನಿಮಗೆ ಈ ಒಂದು ಕ್ವಶನ್ ಪೇಪರ್ ಬಹಳ ಈಸಿ ಇತ್ತು, ಚೆನ್ನಾಗಿ ಮಾಡಿರ್ತೀರ. ಸೊ ಒಳ್ಳೆ ಅಂಕಗಳು ಸಹ ನಿಮಗೆ ಸಿಕ್ಕುತ್ತೆ ಅಂತಲೇ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.